ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಮ್ಮ ಹಿಮಾಲಯನ್ ಬೈಕನ್ನು ನೋಡ್ರಿ ಇಲ್ಲಿ ನೆನ್ನೆ ಹೆಂಗ್ ನಿಲ್ಸಿದ್ದೀನಿ ಅಂದ್ರೆ, ನೆನ್ನೆ ಆಕ್ಚುಲಿ ರಾತ್ರಿ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ವರ್ಷ ಆದ್ಮೇಲೆ ಹೆಂಗ್ ಫುಲ್ ಕವರ್ ಮಾಡಿದ್ದೀನಿ ಗೈಸ್. ಇವಾಗ ನಮ್ಮ ಅಮ್ಮ ಏನೋ ತಿಂಡಿ ಏನೋ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ರ, ಹೋಗಿ ಅಕ್ಕಿ ಹಿಟ್ಟು ತಗೋಬಾ ಅಂತ ಹೇಳಿದ್ರು. ಸೊ ಬನ್ನಿ ಗೈಸ್, ಅಕ್ಕಿ ಹಿಟ್ಟು ತಂದು ಕೊಡೋಣ ನಮ್ಮ ಅಮ್ಮಂಗೆ ತಿಂಡಿ. ಇವತ್ತು ನಮ್ಮ ಮನೇಲಿ ರೊಟ್ಟಿ. ಆಂಟಿ ಹಂಗೆ ಅಕ್ಕಿ ಹಿಟ್ಟು 1 kg, ಹಂಗೆ ಒಂದು ಕರ್ಬೇವಿನ ಸೊಪ್ಪು ಇದೆಯಾ ಆಂಟಿ? ಇಲ್ವಾ? ಕರ್ಬೇವಿನ ಸೊಪ್ಪು ಇರ್ಲಿಲ್ಲ ಗೈಸ್. ನಾವಮ್ಮ ತಿಂಡಿ ಅವಾಗ್ಲೇ ಹೇಳ್ದಂಗೆ ರೊಟ್ಟಿ ಮಾಡ್ತಿದ್ದಾರೆ. ಆದ್ರೆ ರೊಟ್ಟಿಗೆ ಏನ್ ಮಾಡ್ತಿದ್ದಾರೆ ಗೊತ್ತಾ ಗೈಸ್? ಇಲ್ಲಿ ಟೊಮೊಟೊ ಗ್ರೇವಿ. ಇದು ಹೆಂಗ್ ಬರುತ್ತೆ? ಖಾರ ಬರ್ತಾ, ಹುಳಿ ಬರ್ತಾ, ಸ್ವೀಟ್ ಬರ್ತಾ, ಎಲ್ಲ ಮಿಕ್ಸಲ್ಲಿ ಬರ್ತದ ಗೈಸ್. ಎಲ್ಲ ಮಿಕ್ಸಲ್ಲಿ ಬರುತ್ತಂತಪ್ಪ, ಏನೋ ಗೊತ್ತಿಲ್ಲ. ಅದ್ರಲ್ಲಿ ಹೊಟ್ಟೆ ಅದು ಸಖತ್ ಹಸಿದೈತೆ. ಇಲ್ಲ ರೊಟ್ಟಿ ಅಂದ್ರೆ ಹಂಗೆ ಗುರು, ನನಗೆ ಹೊಟ್ಟೆ ಬೇಗ ಹಸಿವು ಆಗ್ಬಿಡುತ್ತೆ. ಅದು ಇದಕ್ಕಿಂತ ಇನ್ನ ಸೋರೆಕಾಯಿ ಪಲ್ಯ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಹೌದಾ? ತಗೊಳ್ತೀನಿ ಗೈಸ್. ಈಗ ತಿಂಡಿ ಮಾಡ್ಕೊಂಡು ನಾವು ಮಳಲಿ ಕಡೆಗೆ ಮಾಡೋಣ. ಆಕ್ಚುಲಿ ಇವಾಗ ನಮ್ಮ ಮಳಲಿಗೆ ಈಗ ಇದೇ ಹೆಲ್ಮೆಟ್ ಈಗ ತಗೊಂಡೋಗೋ ಪರಿಸ್ಥಿತಿ ಬಂದಿದೆ ಗೈಸ್. ಏನಕ್ಕೆ ಅಂದರೆ, ಅದು ಹಳೆ ಹೆಲ್ಮೆಟ್ಟಿಂದ ಮೈಕು ನಮ್ಮಮ್ಮ ಇದಕ್ಕೆ ಹಾಕೋರಲ್ಲ, ಅದಕ್ಕೆ ಅದು ಮತ್ತೊಂದು ಮೈಕ್ ಇವತ್ತು ಆರ್ಡ್ರ್ ಮಾಡಿದೆ ಗೈಸ್. ಇದು ಹೆಲ್ಮೆಟ್ ತಗೊಂಡೋದ್ರೆ ವಿತ್ ಕವರ್ ಹೂವ ತಗೊಂಡೋಗ್ಬೇಕು. ಏನಕ್ಕಂದ್ರೆ ಅಲ್ಲಿ ಇಟ್ಟಾದ್ಮೇಲೆ ಸುಮ್ಮನೆ ಹೆಲ್ಮೆಟ್ ಹಿಂಗೆ ಇಡೋದಲ್ಲ, ಇದನ್ನ ಕವರ್ ಮಾಡಿ ಇಡಬೇಕು. ಬಿಕಾಸ್ ಇದು ಹೆಲ್ಮೆಟ್ ಕುತ್ಕ ಎಷ್ಟು ಏನೋ ದುಡ್ಡು ನಿಂಗೇನ ಗಿಡ್ದಿಂದ ಬಿಡೋದು ನಿಂಗೆ ದುಡ್ಡು ಗೈಸ್. ಈಗ ರೆಡಿ ಆಗಿದ್ದೀನಿ, ಸಕ್ಕ ಜಗೆ ಆಗ್ತೈತೆ ಗುರು, ಸಕ್ಕತ್ತು. ಈಗ ಫುಲ್ಲು ಗೇರ್ ಅಪ್ ಏನು ಆಗೋದು ಬೇಡ, ಜಸ್ಟ್ ಒಂದು ಗ್ಲೌಸು, ಶೂಸ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೊರಡೋಣ ಗೈಸ್. ಆಕ್ಚುಲಿ ಇದೇ ಜಾಕೆಟ್ ಅಂತೀನಿ, ಇದು ಗ್ಲೌಸು ನಮ್ಮಪ್ಪ ಶೋರೂಮಲ್ಲಿ ಇನ್ನೊಂದು ತಗೊಂಡಿದ್ದು. ಇವಾಗ ಈ ಗ್ಲೌಸ್ ಹಾಕೊಂಡು ಹೋಗಿ ಬರೋಣ. ಇದನ್ನ ಬೆಡ್ಶೀಟನ್ನು ತೆಗ್ಯೋಣ, ಸ್ವಲ್ಪ ಗಾಡಿನ ವಾರ್ಮ್ ಅಪ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಗಾಡಿನ. ಇದು ಗ್ಲೌಸು ಲೂಸೇ ನನಗೆ. ಬಿಡತ್ಲ ತೆಗೀದು ನೋಡಿಲಿ, ಸಖತ್ ಇಲ್ಲೇ ಐತೆ ಬಾಕ್ಸ್ ಒಳಗಡೆ ಗೈಸ್. ಈ ಗ್ಲೌಸ್ ನನಗೆ ಸ್ವಲ್ಪ ಲೂಸು ಗುರು, ಸೈಜು ಸ್ವಲ್ಪ ಚಿಕ್ಕ ಗೈಸ್. ನನಗೆ ಇದೇ ಗ್ಲೌಸ್ ಕರೆಕ್ಟು ಗುರು. ಸ್ವಲ್ಪ ಕೈ ನೋವುತ್ತೆ ಅಂದರೆ ಅಭ್ಯಾಸ ಇಲ್ವಲ್ಲ. ಸರಿ ಮತ್ತೆ ಬರಲಾ? ಸರಿ ಪಪ್ಪ ಎಲ್ಲ ಅಲ್ಲೈತಾ? ಸರಿ ಗೈಸ್, ನಮ್ಮಪ್ಪ ಚಾಲಿನ ಇಟ್ಕೊಂಡವ್ರೆ. ಸರಿ ಹೋಗಿ ಬರ್ತೀನಿ. ಸರಿ ಗೈಸ್. ಇವಾಗ ಆ್ಯಕ್ಚುಲಿ ಈಗ ಪೆಟ್ರೋಲು ಇದೆ ಅನಿಸುತ್ತೆ, ಚೆಕ್ ಮಾಡ್ತೀನಿ ತಡೀರಿ ಗೈಸ್. ಇದರಲ್ಲಿ ಒಂದು ಖುಷಿ, ಎಷ್ಟು ಫ್ಯೂಲ್ ರೇಂಜು ತೋರಿಸುತ್ತೆ ನೋಡಿ. ಇಲ್ಲಿ 225 ತೋರಿಸ್ತಿದೆ. ಆದ್ರೂ ಒಂದ್ಸಲ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಇದಕ್ಕೆಲ್ಲ ನಾವು ಸ್ಪ್ಲೆಂಡ್ರು 220ಗೆಲ್ಲ 100 ರೂಪಾಯಿ, 120, 150, 200, 220 ಹಿಂಗೆ ಹಾಕ್ಸಿದ್ವಿ. ಬಟ್ ಇದಕ್ಕೆಲ್ಲ ಹಂಗೆ ಹಾಕ್ಸಾಗೆ ಇಲ್ಲ ಗುರು. ಮಿನಿಮಮ್ ಅಂದರೂ 500 ರೂಪಾಯಿ ಹಾಕ್ಸ್ಲೇಬೇಕಂತೆ. ಇದೊಂದು ಡಿಸ್ಪ್ಲೇ ಸ್ವಲ್ಪ ಟಿಲ್ಟ್ ಆಗೈತೆ. ಪ್ರತಿ ಸಲ ಗೊತ್ತಲ್ಲ ಗಾಯ್ಸ್, ಹಿಂಗೆ ಮಳಲಿಗೆ ಏನಾದ್ರು ಹಿಂಗೆ ಹೋಗ್ತಿದ್ರೆ ಸಾಕು ಗುರು. ಆಯ್ತಾ, ಹಿಂಗೆ ಮಳಲಿಗೆ ಹೋಗ್ತಿರಿದ್ರೆ ಸಾಕು ಗುರು. ಪ್ರತಿ ಸಲ ಟ್ರಾಫಿಕಲ್ಲಿ ಹಿಂಗೆ ವೆಯ್ಟ್ ಮಾಡಲೇಬೇಕು. ಇಲ್ಲೊಂದು ಯಾವುದಿದು ಮೀಟಿಯರ್ ಇದೆ, ಮೀಟಿಯರ್ 350, ಬೆಂಗಳೂರಿನವರು. ಗೈಸ್, ಫಸ್ಟ್ ಸರ್ವಿಸ್ ಆಗೋವರೆಗೂ ನಾವು ಜಾಸ್ತಿ ಸ್ಪೀಡು ಹೋಗಂಗಿಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಸ್ಪೀಡ್ ಹೋಗೋದು ಇಲ್ಲ, ಹೋದ್ರೆ ಏನು ಒಂದು 80-90 ಅಷ್ಟೇ ಗೈಸ್, ಮ್ಯಾಕ್ಸಿಮಮ್ ಅಂದರು. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬರ್ತಾ ನೈಟು ಒಂದು ಟೈಮಲ್ಲಿ ಆರಾಮಾಗಿ 105, 106 ಅಲ್ಲಿ ಹೋಗ್ತಿದ್ದೆ. ಅದು ನಂಗೆ ಗೊತ್ತೇ ಆಗಿಲ್ಲ. ನಾನು ಆಮೇಲೆ ಸ್ಪೀಡೋಮೀಟ್ರ್ ನೋಡ್ತೀನಿ 106 ಅಲ್ಲಿ ಇದೆ. ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಂಡೆ. 100 ಅಲ್ಲಿ ಹೋಗ್ತಿರೋದು ನಿಜ ಗೊತ್ತೇ ಫೀಲೇ ಆಗಲ್ಲ ಅದು, ಹೇಳ್ಬೇಕು ಅಂದರೆ. ಕರೆಕ್ಟಾಗಿ 4000 RPM ಅಲ್ಲಿ ಕ್ರೂಸ್ ಮಾಡ್ತಿದ್ದೀನಿ. ಸ್ಪೀಡ್ ನೋಡಿ 80-82 ಸಾಕು. ಎಲ್ಲಾದ್ರೂ ಒಂದು ಟ್ರಿಪ್ಪಿಗೆ ಹೋಗ್ಬೇಕಿದ್ರು ಅಷ್ಟೇ ಗೈಸ್,
ನಾನು ನಿಮಗೆ ಅದನ್ನೇ ಹೇಳೋದು, ಜಾಸ್ತಿ ಸ್ಪೀಡ್ ಮಾಡಕ್ಕೆ ಹೋಗ್ಬಿಡಿ, ಸುಮ್ಮನೆ ರಿಸ್ಕು. ಆರಾಮಾಗಿ 80 90 ಆರಾಮಾಗಿ ಹೋಗಿ, ಏನಕ್ಕಂದ್ರೆ ಆರಾಮಾಗಿ ವ್ಯೂವನ್ನು ಎಂಜಾಯ್ ಮಾಡ್ಬೋದು, ಮತ್ತೆ ಗಾಡಿಗೂ ಸ್ಟ್ರೆಸ್ಸು ಸಿಗಲ್ಲ ಹೇಳ್ಬೇಕು ಅಂದರೆ. ಗೈಸ್, ಡೇಂಜರಸ್ ಸ್ಪಾಟ್ ಇದು ಹದ್ದಳ್ಳಿ ಕ್ರಾಸ್ ಅಂತಾರೆ, ಆ ಕಡೆಯಿಂದ ಬೆಂಗಳೂರು ಹೈವೇ ಅಲ್ವಾ. ಸಾಕತ್ತು ಗಾಡಿಗಳು ಸ್ಪೀಡಲ್ಲಿ ಇರ್ತದೆ ಮಾತ್ರ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿನೇ ಈ ರೋಡನ್ನ ಕ್ರಾಸ್ ಮಾಡಬೇಕು ಗೈಸ್. ಮತ್ತೆ ಅಲ್ಲಿ ಕಾಣ್ತಾನೆ ಇರಲ್ಲ ಗುರು, ಅಲ್ಲಿ ಗಾಡಿ ಬರ್ತಿದ್ಯೋ ಇಲ್ವೋ ಅಂತ. ಏನಕ್ಕಂದ್ರೆ ಅಲ್ಲೆಲ್ಲ ಇದ್ದಿದೆಯಲ್ಲ ಡಿವೈಡರ್ ಮೇಲೆ ಗಿಡ ಎಲ್ಲ. ಎಸ್, ಚಲೋ ಬನ್ನಿ ನೋಡೋಣ. ಗೈಸ್, ಆ್ಯಕ್ಚುಲಿ ಇವಾಗ ನನ್ನ ತಂಗಿನ ಕರ್ಕೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಪುಟ ಬಿಡ್ತಾರೆ ಈಗ ಅವಳನ್ನ? ಎಕ್ಸಾಮ್ ಮುಗೀತಾ? ಎಕ್ಸಾಮ್ ನಡೀತಿದ್ಯಾ? ಬಿಡ್ತಾರಾ? ಎಕ್ಸಾಮ್ ಬರೀತಿದ್ಯಾ? ಎಷ್ಟೊತ್ತಿಗೆ ಮುಗಿದ್ದೆ? ಹೌದಾ, 1 ಗಂಟೆಗೆ ಬಂದರೆ ಬಿಡ್ತಾರಾ? ಹೌದಾ? ಅಲ್ಲ, ಈಗ ನಾನು ಬಂದು ಕೇಳಿದ್ರೆ ಹಾಂ ಬಿಡಲ್ವಾ? ಸರಿ ಆಯ್ತು ಬಾ, ಸಂಜೆ ಹಾಂ ಇರ್ತೀನಿ ಮನೇಲಿ. ಹಾಂ ಬಾ, ಸರಿ. ಹಾಂ ಬಾಯ್, ಚೆನ್ನಾಗಿ ಎಕ್ಸಾಮ್. ಸರಿ ಬಾಯ್. ಹಾಂ ಗೈಸ್, ಆ್ಯಕ್ಚುಲಿ ಇವಾಗ ನನ್ನ ತಂಗಿಗೀಗ ಸ್ಕೂಲ್ ನಡೀತಿದ್ಯಾ, ಅದೇನೋ ಎಕ್ಸಾಮ್ ಅಂತೆ, ಆಯಿತಾ. ಅವಳನ್ನ ಹಂಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಮನೆಗೆ, ಬಿಡಲ್ಲ ಅಂತ ಹೇಳಿದ್ಲು. ಬಿಡಿ, ಸಂಜೆನೇ ಬರಲಿ ನಿಧಾನಕ್ಕೆ. ಏನೇನು ನಾನು ಇಲ್ಲಿಂದ ಹೊರಡೋದು ಒಂದು ನಾಡಂಗೆ ಹೊರಡ್ತೀನ. ಅಜ್ಜಿ, ನೀವು ಯಾಕೆ ಬಂದ್ರಿ? ಓಯ್ ಏನು ಬೇಡಮ್ಮ. ಬೇಡ ಮಮ್ಮ, ನೀನು ಹೋಗು ಮಮ್ಮ, ನೀನು ಹೋಗು ಮಮ್ಮ. ನ್ಯೂಸ್ ಹಾಕ್ಕೊಡಿ, ಅದನ್ನ ಅಭ್ಯಾಸ ಮಾಡಿ. ನ್ಯೂಸು ಇದೇ ನೋಡ್ಬೇಕು ಸುಮ್ಮನೆ. ಚಕ್ರಂ ಜನೆ ಬ್ಲಾಗ್ಸ್ ನೋಡು, ಚಕ್ರಂ ಜನೆ. ಹೌದಾ, ಡೈಲಿ? ಹೌದಾ ಗೈಸ್, ನಮ್ಮ ಅತ್ತೆ ಇಲ್ಲಿ ಕಾರ್ಟೂನ್ ಕೊಟ್ಟವ್ರೆ ನೋಡಿ. ಇವಾಗ ಸುಮ್ಮನೆ ಫೋನ್ ತಗೋತೀನಿ. ಓ ಆಯ್ತು, ನೋಡು ಆಯ್ತು. ಸಾರಿ ನೋಡು. ಓ ಆಯ್ತು ಸಾರಿ. ಇಲ್ಲ ನೋಡು. ಒಳ್ಳೆ ಹಾಡಾಕ್ಬಿಟ್ಟು ಕುಣಿತಾಳೆ. ಕೈ ಹೌದಾ? ಕುಣಿಯಕ್ ಬರಕಲ್ಲ, ಕೈ ಕುಣ್ಸೋದು. ಸರಿ, ಒಂದ್ ರೌಂಡ್ ಹೋಗಿ ಬರ್ತೀವಿ ನಾವು. ಮತ್ತೆ ಗೈಸ್, ಗಾನೆ ಸ್ಕೂಲಿಂದ ಬಂದೋಳೆ ಗೈಸ್. ಒಂದ್ ರೌಂಡಿಗ ಕರ್ಕೊಂಡಿ ಹೋಗೋಣ. ಮೇಯ್ನು ಇದಕ್ಕಂತಾನೆ ಎಷ್ಟು ಹಠ ಮಾಡ್ತೈತೆ ಅಂದ್ರೆ, ಗಾಡಿ ಹತ್ರ ಹೋಗುತ್ತೆ ಅನ್ನತ್ತೆ, ಮತ್ತೆ ಒಳಗಡೆ ಬರುತ್ತೆ. ಪಾಪ ಅದಕ್ಕೆ ಸಖತ್ ಆಸೆ ಆಗೈತೆ. ಬಾಯ್ ಮಾಡು ಅಮ್ಮಂಗೆ, ಬಾಯ್ ಮಾಡು. ಬಾಯ್ ಮಾಡು. ಗೈಸ್, ಇವಾಗ ಒಂದು ರೌಂಡ್ ಈಗ ಹೋಗ್ಬಿಟ್ಟು ಬಂದ್ವಿ ಗೈಸ್. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಏನು ಮಾಡಲಿಲ್ಲ, ಏನಕ್ಕಂದ್ರೆ ಸುಮ್ಮನೆ ರಿಸ್ಕು ಗುರು, ಆಯಿತಾ. ಅದಕ್ಕೆ ವಿಡಿಯೋ ಏನು ಮಾಡಲಿಲ್ವಾ. ಶಿಯಾ ಹೆಂಗನ್ನಿಸ್ತೆ? ಶಿಯಾ ರೌಂಡು ಖುಷಿ ಆಯ್ತಾ? ಶಿಯಾ ಹೆಂಗನ್ನಿಸ್ತು ಗಾನು? ಸೂಪರ್. ನೋಡಿ, ರೌಂಡ್ ಎಲ್ಲ ಕರ್ಕೊಂಡೋಗಿದ್ದೀನಿ, ಆದರೂ ನನ್ನ ಹತ್ರಕ್ಕೆ ಬರೋದೇ ಇಲ್ಲ. ಬಾ ಶಿಯಾ, ಬಾ ಹೋಗೋಣ ಬಾ. ನೋಡಿ ಹಂಗೆ ತಾತ ಹಸು ಒಂದೇನೆ ಇರೋದು ಗೈಸ್. ನಮ್ ತಾತ ಹಸುಗೆ ಈಗ ಪ್ರೋಟೀನ್ ಶೇಕ್ ಹಾಕ್ತವ್ರ ಈಗ. ಅದು ಇನ್ನೊಂದು ಕರು ಇತ್ತು, ಅದೇ ಇದಾ ತಾತ? ಹಾ, ಅದೇ ಮೈ ಎಲ್ಲ ಕೆರೆಸ್ಕತ್ತಿತ್ತಲ್ಲ ಕ್ಲೀನಾಗಿ. ಇವಾಗ ನೋಡಿ ಈಗ ಓಡೋಗುತ್ತಪ್ಪ. ಮುಂಚೆ ಬರೋದು ಅದೇ ಕೆರಿ ಅಂತ. ನಮ್ಮತ್ತೆ ಈವ್ನಿಂಗ್ ಚಾಯ್ ಕೊಟ್ಟಿದ್ದಾರೆ ಗೈಸ್. ಬಿಗ್ ಬಾಸ್ ಏನೋ ಮುಗೀತು. ನಮ್ಮತ್ತೆ ಈಗ ಮಜಾ ಟಾಕೀಸಿಗೀಗ ಅಡಿಕ್ಟ್ ಆಗೋರೀಗ.
ಓಕೆ ಗೈಸ್ ಅದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್. ಎಲ್ಲವರೆಗೆ ಟೇಕ್ ಕೇರ್, ಟಾಟಾ, ಬೈ ಬಾಯ್.